ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪೈನ ಚಾನಲ್ಗೆ ಸ್ವಾಗತ. ನಾವಿವತ್ತು ಪಿ ಸಿ ಎಕ್ಸಾಮ್ದು ಮೆಂಟಾಲಿಟಿ ಟೆಸ್ಟ್ಗಳನ್ನು ಆದಷ್ಟು ಮಟ್ಟಿಗೆ ಬಿಡಿಸೋಣ. ನೋಡೋಣ ಈ ಪ್ರಶ್ನೆ ಇವತ್ತಿನ ದಿನ ಪಿ ಸಿ ಎಕ್ಸಾಮ್ 2017 ಇದೇ ರೀತಿ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಹಾಕುತ್ತೇವೆ. ನೀವೇನು ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಏನು ಬೇಕಲ್ಲ ಅಂದರೆ ನಿಮಗೆ ಏನೇನು ಬೇಕಾಗುತ್ತಲ್ಲ ಪೋರ್ಷನ್ ಮುಂದೆ ಅದನ್ನು ಕಮೆಂಟ್ನಲ್ಲಿ ಹಾಕಿ ನಾನು ಆದಷ್ಟು ಮಟ್ಟಿಗೆ ಅವುಗಳನ್ನ ಸಾಲ್ವ್ ಮಾಡೋಕ್ಕೆ ನೋಡ್ತೀನಿ. ಸೊ ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಪೇಜ್ ಇದೆ ಪಯಣ ಅನ್ನೋದು, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಪಿ ಸಿ ಎಕ್ಸಾಮ್ 2017 ಕೇಳಿರುವ ಒಂದು ಪ್ರಶ್ನೆ ಇದು. ಏನು ಕೇಳಿದ್ದಾರೆ ಕ್ವಶನ್ನು, XYZ ನವರು ಈ 3 ಜನ ಕ್ರಮವಾಗಿ 10, 12, 15 ದಿನಗಳಲ್ಲಿ ಕೆಲಸ ಮಾಡಬಲ್ಲರು. ನಂತರ XYZ ನವರು ಒಟ್ಟಿಗೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಲ್ಲರು ಅಂತ ಹೇಳಿದ್ದಾರೆ. ಇಲ್ಲೇನಾಗುತ್ತೆ, XYZ ಕ್ರಮವಾಗಿ 10 ದಿನ X, Y 12 ದಿನ, Z 15 ದಿನ. ಸೊ ನಾವು ಅದನ್ನು ಬರ್ಕೊಳ್ಳೋಣ. X ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ 10, Y ಎಷ್ಟು ದಿನದಲ್ಲಿ ಮುಗಿಸ್ತಾನೆ 12, ಅದೇ ರೀತಿ Z ಎಷ್ಟು ದಿನದಲ್ಲಿ ಮುಗಿಸ್ತಾನೆ 15. ಸೊ ಇವ್ರೇನು ಮಾಡ್ತಾರೆ, ಸೆಪ್ರೇಟ್ ಆಗಿ ತೊಗೊಳ್ತಾರೆ. X ಆ ಕೆಲಸ ಮಾಡೋಕ್ಕೆ ಕುಂತ್ರೆ 10 ದಿನ ಬೇಕಾಗುತ್ತೆ, ಆಯಿತಾ. Y ಮಾಡೋಕ್ಕೆ ಕುಂತ್ರೆ 12 ದಿನ ಬೇಕಾಗುತ್ತೆ, Z ಮಾಡೋಕ್ಕೆ ಕುಂತ್ರೆ 15 ದಿನ ಬೇಕಾಗುತ್ತೆ. ಇವರು ಏನು ಕೇಳಿದ್ದಾರೆ, ಈ 3 ಜನ ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂಥೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಅದರ ಆನ್ಸರ್ ಇಲ್ಲಿ ಸುಲಭ ಇದೆ ಫುಲ್ಲು. ಯಾಕಂದರೆ ಇದು ನಮಗೆ X ಕೊಟ್ಟಿದ್ದಾರೆ, Y ಕೊಟ್ಟಿದ್ದಾರೆ, Z ಕೊಟ್ಟಿದ್ದಾರೆ. ಹಾಗಾದರೆ ಅನ್ನೋನ್ ವ್ಯಾಲ್ಯೂ ಒಂದೇ ಇದೆ, ಆಯಿತಾ. ಸೊ ಅನ್ನೋನ್ ವ್ಯಾಲ್ಯೂ ಒಂದಿದ್ದಾಗ ನಾವೇನು ಮಾಡಬೇಕು, XYZ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. XYZ ಇವರು ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಇಲ್ಲಿ ಬರಿತೀನಿ, XYZ ಇವರು ಒಟ್ಟಾಗಿ ಕೆಲಸ ಮಾಡಿದರೆ, ಆಯಿತಾ. ಏನಾಗುತ್ತೆ ಆವಾಗ ಫಾರ್ಮುಲಾ, 3 ಜನರದ್ದು ಮಲ್ಟಿಪ್ಲಿಕೇಶನ್ ಮೇಲೆ ಬರುತ್ತೆ, XYZ. ಸೊ ಇದು ಮಲ್ಟಿಪ್ಲಿಕೇಶನು ಡಿವೈಡೆಡ್ ಬೈ XY ಪ್ಲಸ್ YZ ಪ್ಲಸ್ XZ ಅಥವಾ ZX ಬರ್ಕೊಂಡ್ರು ನಡೆಯುತ್ತೆ. ಸೊ ಇದು ಯಾವುದು ರೀತಿ ಆಯ್ತಂದರೆ AB ಡಿವೈಡೆಡ್ ಬೈ A ಪ್ಲಸ್ B. ಆದರೆ ಇಲ್ಲಿ 3 ಇರೋದ್ರಿಂದ ಈ ರೀತಿ ಬರುತ್ತೆ, ಆಯಿತಾ. ಸೊ ಇದು ಸಿಂಪಲ್ಲು. ಸೊ ಇನ್ನು ನೀವೇನು ಮಾಡಬೇಕು, ಇವುಗಳನ್ನು ಗುಣಿಸ್ಕೊರಿ. 10 ಗುಣಿಲೆ 12 ಗುಣಿಲೆ 15 ಡಿವೈಡೆಡ್ ಬೈ ಇನ್ನು XY 10 ಗುಣಿಲೆ 12 ಪ್ಲಸ್ YZ 12 ಗುಣಿಲೆ 15 ಪ್ಲಸ್ ಎಷ್ಟಾಗುತ್ತೆ ಮತ್ತೆ X 10 ಗುಣಿಲೆ 15, 10 ಗುಣಿಲೆ 15, ಆಯಿತಾ. ಸೊ ಇಷ್ಟು ಇದಾಗುತ್ತೆ. ಅದಾದಮೇಲೆ ನಾವು ಟೋಟಲ್ 450 ಬರುತ್ತೆ ಕೆಳಗಡೆದ್ದು, ಅದಾದಮೇಲೆ ಮೇಲ್ಗಡೆದ್ದು ನೋಡೋಣ. ಸೊ ಇವಾಗ ಇಷ್ಟು ಬಂದಿದೆ. ಸೊ ನಾವಿಲ್ಲಿ ಕಟ್ತಾ ಹೋಗ್ಸಕ್ಕೆ ನೋಡೋಣ, ಯಾಕಂದರೆ ಅದು ಈಸಿ ಮೆಥಡ್ ಆಗುತ್ತೆ. 10 12 120, ಆಯಿತಾ. ಪ್ಲಸ್ ಇಲ್ಲೆಷ್ಟಿದೆ 12 15, 12 ಗುಣಿಲೆ 15 ಅಂದರೆ 12 10 121 60 180 ಬರುತ್ತೆ. ಪ್ಲಸ್ 10 15 150 ಬರುತ್ತೆ, ಆಯಿತಾ. ಸೊ ಟೋಟಲಿ ಇಷ್ಟು ಬಂತು. ಸೊ ಈ ಲೆಕ್ಕವನ್ನು ನಾವು ಮತ್ತೆ ಸುಲಭೀಕರಣ ಮಾಡಬೇಕು. 10 12 15. ಸೊ ಟೋಟಲಾಗಿ ಇಲ್ಲಿ ಬರುತ್ತೆ ಎಷ್ಟಪ್ಪ ಅಂತಂದರೆ ಓಕೆ. ಸೊ ಇಲ್ಲಿ ನಾವು ಇದನ್ನು ಹಾಗೆ ಇಡೋಣ. ಸೊ ಮುಂದೆ ನೋಡೋಣ. ಈಗ ಕೆಳಗಡೆದ್ದು ಟೋಟಲ್ ಆ್ಯಡ್ ಮಾಡೋಣ. 300 400 450 ಬಂತು, ಆಯಿತಾ. ಸೊ ಇಲ್ಲಿ ಮೇಲ್ಗಡೆ ಎಲ್ಲ 10 ಗುಣಿಲೆ 15 ಗುಣಿಲೆ 12 ಇದೆ, ಆಯಿತಾ. ಅದಾದಮೇಲೆ ಗುಣಿಲೆ 15 ಇದೆ. ಇದೊಂದು ಸ್ವಲ್ಪ ದೊಡ್ಡದು, ಜಾಸ್ತಿ ಬಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಮಾಡಲೇಬೇಕಾಗತ್ತೆ. ಇನ್ನೇನು ಮಾಡೋಣ ಅಂದರೆ ಇದು 15 3 15 1 15 30 ಹೋಗುತ್ತೆ ನೋಡಿ, ಆಯಿತಾ. ಸೊ 10 1 10 3 ಆಯಿತಾ. 3 1 3 4. ಸೊ ಉತ್ತರ ಬಂತು ನಮ್ಮದು 4, ತಿಳಿತಲ್ವಾ. ಸೊ ಇದನ್ನು ಇಲ್ಲೂ ನನಗೂ ತಿಳಿಯುತ್ತೆ, ಇಲ್ಲೊಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಯಾಕಂದರೆ ಇದೇನು ಮಾಡೋಕ್ಕಾಗಲ್ಲ, ಇದು ಫಾರ್ಮುಲಾ ಇದೆ, ತಿಳಿತಲ್ವಾ. ಸೊ ಅದಕ್ಕೋಸ್ಕರ ಉತ್ತರ ಏನು ಬಂತು 4 ಬಂತು. ಸೊ ಹಾಗಾದರೆ ನೀವೇನು ಮಾಡಿ, ಉತ್ತರದಲ್ಲಿ B 4 ದಿನ ಇದರ ಉತ್ತರ ಆಗುತ್ತೆ ನೋಡಿ. ಸೊ ಇದು ನಿಮ್ಮ ಫುಲ್ ಸೊಲ್ಯೂಷನ್. ಸೊ ಒಂದು ಸಾರಿ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಅದೇ ರೀತಿ ನೀವೇನು ಮಾಡಿ ಅಂತಂದರೆ
ಒಂದು ಕಡೆ ಎಲ್ಲ ಫಾರ್ಮುಲಾಸನ್ನು ನೀವು ಎಷ್ಟು ಕಲಿತೀರಲ್ಲ ಅದರಿಂದ ಫಾರ್ಮುಲಾಸ್ನ ಕೌಂಟ್ ಮಾಡಿ. ಸೊ ನೀವೇನು ಮಾಡಿ, ಒಂದೊಂದು A4 ಶೀಟ್ ಮಾಡಿ ಮೊದಲು. ಸೊ ಆ A4 ಶೀಟಲ್ಲಿ ಮೊದಲನೇದರಲ್ಲಿ ವರ್ಕ್ ಆ್ಯಂಡ್ ಡೇಸ್ ಅಥವಾ ಕೆಲಸ ಮತ್ತು ದಿನಗಳು. ಸೊ ಅದರಲ್ಲಿ A ಬಿದ್ದು ಬರುತ್ತೆ, ಅದಾದಮೇಲೆ ಇದು XYZ ಬರುತ್ತೆ, ಅಥವಾ ನೀವು ABC ತೊಗೊಂಡ್ರು ನಡೆಯುತ್ತೆ, ಏನು ಅಡ್ಡಿ ಇಲ್ಲ. ಸೊ ಆದರೆ ಅವರು XYZ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಂಪಲಾಗಿ ಮಾಡಬೇಕು. ಸೊ ಇದೆಷ್ಟು ಬಂತು, 4 ದಿನಗಳು. ಈ ಪ್ರಾಬ್ಲಮ್ ಸೊಲ್ಯೂಷನ್ B, 4 ದಿನಗಳು. ತೀತಲ್ವಾ? ಸೊ ಇನ್ನು ಮುಂದಿನ ಲೆಕ್ಕವನ್ನು ನೋಡೋಣ. ಈ ಕ್ವಶನ್ನ PC ಎಕ್ಸಾಮ್ 2017ರಲ್ಲಿ ಕೊಟ್ಟಿದ್ದಾರೆ. ಸೊ ಇದರದ್ದು ಏನಿದೆ, ಎ ಎಂಬ ವ್ಯಕ್ತಿಯು ಆಯಿತಾ ಒಂದು ಕೆಲಸವನ್ನು 12 ದಿನಗಳಲ್ಲಿ ಮಾಡುತ್ತಾನೆ. 12 ದಿನಗಳಲ್ಲಿ B ಅದೇ ಕೆಲಸವನ್ನು 24 ದಿನದಲ್ಲಿ ಮಾಡುತ್ತಾನೆ. ಆಯಿತಾ? ಸೊ ಎ ಎಷ್ಟು ದಿನದಲ್ಲಿ ಮುಗಿಸ್ತಾನೆ, 12. ಅದೇ ಕೆಲಸ B 24 ದಿನದಲ್ಲಿ, ಅಂದರೆ ಹತ್ರ ಡಬಲ್ ತಗೊಳ್ತಾನೆ, ಮಾಡುತ್ತಾನೆ. ಇಬ್ಬರು ಜೊತೆಯಾಗಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ, ಇವರು ಇಬ್ಬರು ಸೇರಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇದು ಸಿಂಪಲ್ ಇದೆ, ಏನೂ ಇಲ್ಲ ಇದರಲ್ಲಿ. ಎ ಎಷ್ಟು ದಿನದಲ್ಲಿ ಮುಗಿಸ್ತಾನೆ, 12 ದಿನ. ಸಿಂಪಲ್ಲ. B ಬರ್ಕೊಳ್ಳಿ, 24 ದಿನ. ಸೊ ಇನ್ನೇನು ಬರುತ್ತೆ ಫಾರ್ಮುಲಾ, ಎ ಮತ್ತು ಬಿ ಮಾತ್ರ ಇದ್ದಾಗ ಎ ಅನ್ನು ಕೊಟ್ಟಿದ್ದಾರೆ, ಬಿ ಅನ್ನು ಕೊಟ್ಟಿದ್ದಾರೆ. ಸೊ ನಾವಿನ್ನು ಕಂಡುಹಿಡಬೇಕು A + B, ಅಂದರೆ ಈ ಇಬ್ಬರು ಸೇರಿಸಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ, ಅಂದರೆ ಇಬ್ಬರು ಕೂಡಿ, ಅಂದರೆ A + B ಅಲ್ಲ. ಸೊ ಎ ಮತ್ತು ಬಿ ಸೇರಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಸಿಂಪಲ್ ಆಗಿ ನೋಡಬೇಕಿದೆ ಅಷ್ಟೇ. ಇಲ್ಲಿ ಇನ್ನೇನಿಲ್ಲ ಇದರಲ್ಲಿ. ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಏನಿದೆ, ಎ ಮತ್ತು ಬಿ ಸೇರಿ, ಎ ಮತ್ತು ಬಿ ಸೇರಿ ಆ ಕೆಲಸವನ್ನು, ಇಲ್ಲೇನಾಗುತ್ತೆ, AB / A + B. ಸಿಂಪಲ್ ಇದೆ ಅಲ್ವಾ, ಮುಗೀತಿಷ್ಟೇ. ಈ ಫಾರ್ಮುಲಾ ಇಲ್ಲಿ ಇಂಪಾರ್ಟೆಂಟ್ ಇದೆ. ಸೊ ನೀವೇನು ಮಾಡ್ಕೊಳ್ಳಿ, ಈ ಫಾರ್ಮುಲಾನ ಒಂದು ಕಡೆ ಬರ್ಕೊಳ್ಳಿ ಆಯಿತಾ. ಒಂದು A4 ಶೀಟ್ ತೊಗೊಂಡು ಅದರಲ್ಲಿ ಇದೇ ರೀತಿ ಒಂದು 10-15 ಸಾರಿ ಇದೇ ಲೆಕ್ಕಗಳನ್ನು ಬಿಡಿಸಿ. 10-15 ಬಿಡ್ಸೋಕ್ಕೆ ನೀವು ನೋಡಿ, ಮೊದಲನೇ ಲೆಕ್ಕಕ್ಕೆ ತುಂಬ ಆದರೆ ನಿಮಗೆ 3 ಮಿನಿಟ್ ತೊಗೊಳುತ್ತೆ. ಸೊ ಅದೇ ನೀವು 15-20ಕ್ಕೆ ಹೋದರೆ ನಿಮಗೆ ಆಲ್ಮೋಸ್ಟ್ ಒಂದು 60 ಸೆಕೆಂಡ್ ಬೇಕಾಗುತ್ತೆ. ಎಲ್ಲ ತುಂಬಿಕೊಂಡು ಎಲ್ಲ ಬರ್ಕೊಂಡು ಕೊಂಡಿರ್ಬೇಕಿಲ್ಲ, ಡೈರೆಕ್ಟ್ಲಿ AB ಕೊಟ್ಟಿದ್ದಾರೆ, AB ತುಂಬೋದು, ಅದಾದಮೇಲೆ ಉತ್ತರ ಬರೆದಿಡೋದು. ಸೊ ನಿಮ್ಮ ಮೈಂಡ್ ಶಾರ್ಪ್ ಆಗುತ್ತೆ ಅಷ್ಟೇ, ಅಂದರೆ ಕಂಟಿನ್ಯೂ ಅದು ಫ್ಲೋ ಆಗಬೇಕು. ಸೊ ಎ ಎಷ್ಟಿದೆ ಇಲ್ಲಿ, 12 ಗುಣಿಲೆ B ಎಷ್ಟಿದೆ, 24. ಅದಾದಮೇಲೆ / A + B, 12 + 24 ಆಯಿತಾ. ಸೊ 12 ಹಾಗೆ ಇಡೋಣ, 24 ಹಾಗೆ ಇಡೋಣ, / 36 ಆಯಿತಾ. ಸೊ 12 1 12 3 ತೀತಾ. ಸೊ 3 1 3 8 ತೀತಲ್ವಾ. ಸೊ ಆನ್ಸರ್ ಎಷ್ಟು ಬಂತು, A ಮತ್ತು B ಕೂಡಿ ಆ ಕೆಲಸವನ್ನು, ಇಬ್ಬರು ಸೇರಿ ಆ ಕೆಲಸವನ್ನು 8 ದಿನದಲ್ಲಿ ಮಾಡುತ್ತಾರೆ. ಸೊ ನಮ್ಗೆ ಉತ್ತರ ಎಷ್ಟು ಬಂತು, 8 ದಿನ. ಅದೇ ನಾವಿನ್ನು ನೋಡಬೇಕಾಗಿರೋದು ಉತ್ತರ ಎಲ್ಲಿದೆ, ಎ 8 ದಿನಗಳು. ಆಪ್ಷನ್ ಎ ಬಂತಲ್ಲ, ಸಿಂಪಲ್ ಇದೆ ಅಲ್ವಾ. ನಾವು ಹೋದ ಕ್ವಶನ್ನಲ್ಲಿ ಎ ಮತ್ತು ಬಿ ನೋಡಿದ್ವಿ, ಇಲ್ಲಿ ಇನ್ನೂ ಡಿಫ್ರೆಂಟ್ ಬರುತ್ತೆ, A B ಬರಲ್ಲ, ಇಲ್ಲಿ ಜಾಸ್ತಿ ಜನ ಬರ್ತಾರೆ. ಆವಾಗ ಏನು ಮಾಡಬೇಕು ಅಂತ ಪ್ರಾಬ್ಲಮ್ ಬಂದಾಗ, ಸೊ ನಾವಿವತ್ತು ಇದೇ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ ನೋಡೋಣ. ಇದು ಕೂಡ PC ಎಕ್ಸಾಮ್ 2017ರಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋಣ, ಒಂದು ಕೆಲಸವನ್ನು 18 ಜನರು 8 ದಿನದಲ್ಲಿ ಮುಗಿಸಿದರೆ, 18 ಜನರು 8 ದಿನಗಳಲ್ಲಿ ಮುಗಿಸಿದರೆ ಅದೇ ಆ ಕೆಲಸವನ್ನು 6 ಜನರು ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ ಅಂತ ಕೇಳಿದ್ದಾರೆ. ಕ್ವಶನ್ ಮಾರ್ಕ್ ಆಯಿತಾ. ಆಪ್ಷನ್ ಕೊಟ್ಟಿದ್ದಾರೆ, A 12, B 18, C 24, D 30 ತೀತಲ್ವಾ. ಸೊ ಕ್ವಶನ್ ಸಿಂಪಲ್ ಇದೆ, 18 ಜನ ಸೇರಿ 8 ದಿನದಲ್ಲಿ ಮುಗಿಸ್ತಾರೆ, ಅದೇ ಕೆಲಸವನ್ನು 6 ಜನರು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಸಿಂಪಲ್ ನೋಡೋಣ. ಇಲ್ಲಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, 18 ಜನ ಕೊಟ್ಟಿದ್ದಾರೆ, 8 ದಿನ ಕೊಟ್ಟಿದ್ದಾರೆ ಆಯಿತಾ. ಇದು ಫಸ್ಟ್ ಕೇಸ್ ಆಗುತ್ತೆ. ಸೆಕೆಂಡ್ ಕೇಸಲ್ಲಿ ಏನಿದೆ, 6 ಜನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ. ಸೊ ನಮಗೆ M1 ಮ್ಯಾನ್ ಪವರ್, ನಾವು ಇದು ಉತ್ತರ ನೋಡೋಣ. ಮ್ಯಾನ್ ಪವರ್ ಎಷ್ಟಿದೆ, ಸರಿ ಉತ್ತರೇ ಅಲ್ಲ, ಉತ್ತರ ನಡೆಯುತ್ತೆ ಒಂದೊಂದು ಸರಿ ಏನು ತಪ್ಪಾಗುತ್ತೆ. ಎಷ್ಟಾಗುತ್ತೆ, ಜನರು ಅಂದರೆ M ತಗೊಳ್ಳೋಣ ಆಯಿತಾ. M1 ಎಷ್ಟು ಕೊಟ್ಟಿದ್ದಾರೆ, 18 ಜನರಿದ್ದಾರೆ ಆಯಿತಾ. ಸೊ ಅವರು ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ, ಸೊ ದಿನವನ್ನು ಡಿನಲ್ಲಿ ತಗೊಳ್ಳೋಣ. D1 ಎಷ್ಟಾಗುತ್ತೆ, 8 ದಿನ ತಿಳಿತಲ್ವಾ. ಸಿಂಪಲ್ ಆಗಿದೆಯಾ. ಇನ್ನು ಮ್ಯಾನ್ ಪವರ್ 2 ಕೊಟ್ಟಿದ್ದಾರೆ, 6 ಜನ ಅಂತ ಕೊಟ್ಟಿದ್ದಾರೆ, 6 ಜನ. ಇನ್ನು ಡೇ 2 ಕೇಳಿದ್ದಾರೆ ತೀತಲ್ವಾ. D2 ಅಂದರೆ 6 ಜನ ಎಷ್ಟು ದಿನದಲ್ಲಿ ವರ್ಕನ್ನು ಮುಗಿಸ್ತಾರೆ ಅಂತ ಹೇಳಿ ಕೇಳಿದ್ದಾರೆ. ಸೊ ನಾವಿನ್ನು ನೋಡೋಣ, ಒಂದು ಸಿಂಪಲ್ ಇದಕ್ಕೆ ಫಾರ್ಮುಲಾ ಬರುತ್ತೆ, ಸೂತ್ರ.
ಇದಕ್ಕೆ ಯಾವ ಸೂತ್ರ ಅಪ್ಲೈ ಆಗುತ್ತೆ? ಹಾಂ, ಸೂತ್ರ ಈಸ್ ಈಕ್ವಲ್ ಟು ಅಂದರೆ ಸೂತ್ರ ಇದಕ್ಕೆ ಡಿಫ್ರೆಂಟ್ ಟೈಪ್ ಎ ಬಿ ಡಿವೈಡೆಡ್ ಬೈ ಎ ಎ ಅಂದರೆ ಎ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಲ್ಲಿ ಬರೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಜಾಸ್ತಿ ಜನ ಇದ್ದಾರೆ, ಒಬ್ಬರೇ ಇಲ್ಲ. ಸೊ ಇಲ್ಲೇನು ಮಾಡ್ಬೋದು ನಾವು, M1 D1 ಈಸ್ ಈಕ್ವಲ್ ಟು M2 D2 ತೊಗೋಬೋದಲ್ಲ. ಸಿಂಪಲ್ಲಾಗಿ ಹೇಳ್ತೀನಿ, 10 ಜನ ಸೇರಿ ಆಯಿತಾ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 10 ದಿನದಲ್ಲಿ ಮುಗಿಸ್ತಾರೆ ಆಯಿತಾ. M2 D2 ಇನ್ನೂ 20 ಜನ D2 ಕೇಳಿದ್ದಾರೆ ಆಯಿತಾ. ಸೊ ಇವಾಗ 10 ಜನ 10 ದಿನದಲ್ಲಿ ಮುಗಿಸ್ತಾರೆ ಅಂದರೆ 20 ಜನ ಎಷ್ಟು? 5 ಬರಬೇಕಲ್ವ ಕಂಪಲ್ಸರಿ. 10 ಜನ 10 ದಿನದಲ್ಲಿ ಮುಗಿಸ್ತಾರೆ, 20 ಜನ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. ಅಂದರೆ ಇದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಎಷ್ಟು ಬಂತು? 100 ಡಿವೈಡೆಡ್ ಬೈ 20 ಆಯಿತಾ. ಸೊ D2 ಆಯಿತು. 10 ದಿನದಲ್ಲಿ ಅಂದರೆ 20 ಜನ ಸೇರಿಸಿ ಎಷ್ಟು? D2 ಈಸ್ ಈಕ್ವಲ್ ಟು 5 ದಿನದಲ್ಲಿ ಮುಗಿಸ್ತಾರಲ್ವಾ. ಸೊ ಈ ರೀತಿ ಅದು ಬರುತ್ತೆ. ಅಂದರೆ ನೋಡಿ ಸಿಂಪಲ್ ಇದೆ, 10 ಜನ 10 ದಿನದಲ್ಲಿ ಮುಗಿಸ್ತಾರೆ, 20 ಜನ ಎಷ್ಟು? 5 ದಿನದಲ್ಲಿ ಮುಗಿಸ್ತಾರೆ, ಮುಗೀತಲ್ಲ, ಅಷ್ಟೇ ಪ್ರಾಬ್ಲಮ್ ಸೊಲ್ಯೂಷನ್ಗೆ. ಸೊ ಇಲ್ಲಿ M1 D1 M2 D2 ಕೊಟ್ಟಿದ್ದಾರೆ ನಮಗೆ. ಇಲ್ಲಿ M1 ಇದೆ ಆಯಿತಾ, D1 ನೋಡಿ ಎಷ್ಟಿದೆ? 8 ಇದೆ, ಈಸ್ ಈಕ್ವಲ್ ಟು M2 ಎಷ್ಟಿದೆ? 6. ಅದಾದಮೇಲೆ D2 ನಮಗೆ ಗೊತ್ತಿಲ್ಲ, D2 ಕ್ವಶನ್ ಮಾರ್ಕ್ ಇದೆ ಆಯಿತಾ. ಸೊ D2ನ ಒಂದು ಕಡೆ ಇಡಿ, ಇಲ್ಲಿ 18 ಗುಣಿಲೆ 8 ಡಿವೈಡೆಡ್ ಬೈ 6 ಕೆಳಗಡೆ ಬರುತ್ತೆ, D2 ಹಾಗೆ ಉಳಿಯುತ್ತೆ. ಸಿಂಪಲ್ಲ. 6 ಒಂದಲೇ 6 ಮೂರಲೇ ಆಯಿತಾ, 8 ಮೂರಲೇ ಎಷ್ಟು? 24. ಸೊ ಇದು ನಿಮ್ಮ D2 ಆಯ್ತು ನೋಡಿ. D2 24 ಎಲ್ಲಿದೆಯಲ್ಲ ಆಪ್ಷನ್ನಲ್ಲಿ, ಅದನ್ನು ಕಣ್ಣು ಮುಚ್ಚಿ ರೌಂಡ್ ಹಾಕ್ಬಿಡಿ, ಅಂದರೆ ಟಿಕ್ ಹಾಕ್ಬಿಡಿ, ತೀತಲ್ವಾ. ಸೊ ಸಿ ಈಸ್ ಈಕ್ವಲ್ ಟು 24 ದಿನಗಳು ಸರಿಯಾದ ಉತ್ತರ, ತೀತಲ್ವಾ. ಸೊ ಇದು ದಿನಗಳು ಮತ್ತು ಕೆಲಸ, ಅಂದರೆ ಎಷ್ಟು ಜನ ಎಷ್ಟು ದಿನದಲ್ಲಿ ಹೇಗೆ ಮಾಡ್ಬೋದು. ಸೊ ಇವಾಗ ನಾವು 3 ಕೂಡ ಡಿಫ್ರೆಂಟ್ ವೇಸ್ನಲ್ಲಿ ನೋಡಿದ್ವಿ, ತೀತಲ್ವಾ. ನಾವು ನೋಡಿದ್ವಿ ಮೊದಲನೇದು XY ಪ್ಲಸ್ YZ ಪ್ಲಸ್ ZX, ಇಲ್ಲಿ XY Z ತಗೊಂಡು ಇದು ಮೊದಲನೇದಾಯಿತು. ಎರಡನೇದು A ಆ್ಯಂಡ್ B ಇತ್ತು ಆಯಿತಾ, ಎ ಬಿ ಡಿವೈಡೆಡ್ ಬೈ AB ಡಿವೈಡೆಡ್ ಬೈ A ಪ್ಲಸ್ B ಇತ್ತು ಆಯಿತಾ. ಸೊ ಇಲ್ಲಿ ಮೂರನೇ ಡಿಫ್ರೆಂಟ್ ಬಂತು ನೋಡಿ, M1 D1 ಈಸ್ ಈಕ್ವಲ್ ಟು M2 D2 ಇತ್ತಲ್ವಾ. ಸೊ ಇವತ್ತಿನ ದಿನ ಈ 3 ಡಿಫ್ರೆಂಟ್ ಲೆಕ್ಕವನ್ನು PC ಎಕ್ಸಾಮ್ 2017 ಪ್ರಕಾರ ನಾನು ಬಿಡಿಸಿದ್ದೇನೆ. ಸೊ ಸಿಂಪಲ್, ನಿಮಗೆ ಆದರೆ ನಾನಿವಾಗ ಈ ಲೆಕ್ಕವನ್ನು ಕೊಟ್ಟಿರ್ತೇನೆ. ಸೊ ನೀವು ಆದರೆ ಈ ಲೆಕ್ಕವನ್ನು ಟ್ರೈ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಕ್ಕ ಮರಿದೆ ಕಮೆಂಟ್ ಹಾಕಿ ಆಯಿತಾ. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿರ್ತೇನೆ, ನೀವು ಆದಷ್ಟು ಮಟ್ಟಿಗೆ ಅದನ್ನು ನೋಡಿ ಮಾಡಿ ಇದೇ ರೀತಿಯಲ್ಲಿ ಲಾಸ್ಟ್ ವೀಡಿಯೋ ನೋಡಿದಾರಲ್ಲ, ಸೊ ಅದೇ ರೀತಿ ವೀಡಿಯೋವನ್ನು ಮಾಡಿ. ಸೊ ನಾನೇನು ಮಾಡ್ತೀನಿ, ನಿಮಗೆ ಡೆಸಿಮಲ್ಸಲ್ಲಿ ಕೊಡ್ತೀನಿ, ಇಲ್ಲಾಂದರೆ ನಾರ್ಮಲಿ ನಡೆಯುತ್ತೆ. ಸೊ 23 ಜನ ಆಯಿತಾ ಒಂದು ಕೆಲಸನ 10 ದಿನದಲ್ಲಿ ಮುಗಿಸ್ತಾರೆ. 23 ಜನ ಒಂದು ಕೆಲಸನ 10 ದಿನದಲ್ಲಿ ಮುಗಿಸ್ತಾರೆ. ಹಾಗಾದರೆ ಇಲ್ಲಿ ನಾನು ಕೊಟ್ಟಿರ್ತೀನಿ 20 ಜನರ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳ್ತೀನಿ. ಮೇ ಬಿ ಇದು ಫ್ರ್ಯಾಕ್ಷನಲ್ಲಿ ಬರ್ಬೋದು ಉತ್ತರ, ಫ್ರ್ಯಾಕ್ಷನ್ನಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದೇನೆ, ಟ್ರೈ ಮಾಡಿ. ಆದಷ್ಟು ಮಟ್ಟಿಗೆ ಇದರ ಆನ್ಸರನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ನಿಮ್ಮ ವೇಟ್ ಮಾಡ್ತಾ ಇರ್ತೀನಿ. ಯಾರಾದರೂ ನೀವು ಸೀರಿಯಸ್ ಆಗಿ ತೊಗೊಂಡು ಈ ಲೆಕ್ಕವನ್ನು ಬಿಡಿಸಿ ಕಮೆಂಟ್ ಮಾಡಿ, ಪಕ್ಕ ನಿಮಗೆ ಆನ್ಸರ್ ಬಂದೇ ಬರುತ್ತೆ ಮತ್ತು ಈಸಿ ಆಗುತ್ತೆ. ಸೊ ಅದೇ ರೀತಿ ಪೈನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಇನ್ನೂ ಇದರ ಮೇಲೇ ಮತ್ತೆ ಜಾಸ್ತಿ ವರ್ಕ್ ಮಾಡಿ ಇಂತಹ ಲೆಕ್ಕಗಳನ್ನು ಮತ್ತೆ ಡಿಫ್ರೆಂಟ್ ವೆರೈಟಿಗಳಲ್ಲಿ ಬಿಡಿಸ್ತೇನೆ. ಅದೇ ರೀತಿಯಾಗಿ ಮತ್ತೆ ಎಲ್ಲ ಎಕ್ಸಾಮ್ ಕ್ವಶನ್ಗಳನ್ನು ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಏನೇನು ಬಂದಿತ್ತಲ್ಲ ಅದನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ಫಾರ್ಮುಲಾಸು, ಅದಾದಮೇಲೆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ನಾನು ಬಿಡಿಸೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಎಲ್ಲದರಲ್ಲೂ. ಸೊ ಧನ್ಯವಾದಗಳು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.